ನನ್ನ ಪ್ರೀತಿಯ ಕರುನಾಡಿನ ಜನಕ್ಕೆ ನನ್ನ ಅನಂತ ನಮಸ್ಕಾರಗಳು. ದಯವಿಟ್ಟು ಈ ಒಂದು ವಿಡಿಯೋ BA ವಿದ್ಯಾರ್ಥಿಗಳಿಗೆ ಅಲ್ಲದೆ ಎಲ್ಲ ಕಾಂಪಿಟೇಟಿವ್ ವಿದ್ಯಾರ್ಥಿಗಳಿಗೂ ಇರುವಂತಹ ಒಂದು ವಿಡಿಯೋ ಆಗಿದೆ. ಹಾಗೆ ನಾನು 2 ವಿಡಿಯೋ ಕೊಟ್ಟಿದ್ದೀನಿ ಇವಾಗ ಹಿಂದ್ಗಡೆ. ಒಂದು ಸಂವಿಧಾನ ರಚನೆ ಸಭೆ ಬಗ್ಗೆ, ಇನ್ನೊಂದು ಸಂವಿಧಾನದ ಪೂರ್ವ ಪೀಠಿಕೆ ಬಗ್ಗೆ. ಈಗ ನಿಮಗೆ ನಾನು ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮೂಲಭೂತ ಹಕ್ಕುಗಳು ಕುರಿತಿರುವುದರಿಂದ, ಇದು ನಿಮ್ಮ SCP ಸಿಲೆಬಸ್ಗೂ ಸಂಬಂಧಿಸಿರುವುದರಿಂದ BA ವಿದ್ಯಾರ್ಥಿಗಳು ಇದನ್ನು ನೋಡೋದು ಅನುಕೂಲವಾಗಿದೆ ಅಂತ ನಾನು ಅನಿಸಿದೆ. ಹಾಗಾಗಿ ನನ್ನ ಒಂದು ಚಾನಲನ್ನು ನೀವು ನೋಡ್ತಾ ಇದ್ರೆ, ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅದಕ್ಕೆ ಒಂದು ಕಮೆಂಟ್ಸ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಮೂಲಭೂತ ಹಕ್ಕುಗಳ ಕುರಿತು ವಿಡಿಯೋ ಮುಂದುವರ್ಸೋಣ ಬನ್ನಿ. ಮೊದಲನೇ ಕ್ವೆಶ್ಚನ್, ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ವಿವರಿಸಲಾಗಿದೆ? ಸರಿಯಾದ ಉತ್ತರ ಸಿ, 3ನೇ ಭಾಗದಲ್ಲಿ ವಿವರಿಸಲಾಗಿದೆ. ಎರಡನೇ ಕ್ವೆಶ್ಚನ್, ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಸರಿಯಾದ ಉತ್ತರ ಅಮೆರಿಕ. ಮೂರನೇ ಕ್ವೆಶ್ಚನ್, ಭಾರತ ಸಂವಿಧಾನದ ಯಾವ ಭಾಗವನ್ನು ಭಾರತದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯುತ್ತಾರೆ? ಮೂರನೇ ಭಾಗವನ್ನು. ನಾಲ್ಕನೇ ಪ್ರಶ್ನೆ, ಮೂಲಭೂತ ಹಕ್ಕುಗಳನ್ನು ಎಷ್ಟರಿಂದ ಎಷ್ಟರವರೆಗಿನ ವಿಧಿಗಳು ತಿಳಿಸುತ್ತವೆ? ಸರಿಯಾದ ಉತ್ತರ ಸಿ, 12ರಿಂದ 35 ವಿಧಿಗಳು. ಐದನೇ ಪ್ರಶ್ನೆ, ಪ್ರಸ್ತುತವಾಗಿ ಎಷ್ಟು ಮೂಲಭೂತ ಹಕ್ಕುಗಳಿವೆ? ಸಿ, 6 ಮೂಲಭೂತ ಹಕ್ಕುಗಳೇ ಇವೆ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. 6ನೇ ಕ್ವೆಶ್ಚನ್, ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಉಂಟಾದಾಗ ಯಾವ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಮನವಿ ಸಲ್ಲಿಸಬಹುದಾಗಿದೆ? ಸರಿಯಾದ ಉತ್ತರ ಬಿ, 32ನೇ ವಿಧಿ ಪ್ರಕಾರ. 7ನೇ ಕ್ವೆಶ್ಚನ್, ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸುವ ಮತ್ತು ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಡಿ, ಸಂಸತ್ತಿಗೆ ನೀಡಲಾಗಿದೆ. 8ನೇ ಕ್ವೆಶ್ಚನ್, ಭಾರತೀಯ ಸಂವಿಧಾನದ ಪ್ರಕಾರ ಈ ಕೆಳಗಿನ ಯಾವ ಹಕ್ಕು ಮೂಲಭೂತ ಹಕ್ಕಾಗಿರುವುದಿಲ್ಲ? ಉತ್ತರ ಡಿ, ಕೆಲಸ ಮಾಡುವ ಹಕ್ಕು ಮೂಲಭೂತ ಹಕ್ಕಲ್ಲ. 9ನೇ ಕ್ವೆಶ್ಚನ್, ಅಸ್ಪೃಶ್ಯತೆಯು ಅಸಂವಿಧಾನಿಕ ಎಂದು ಘೋಷಿಸಿರುವ ವಿಧಿ ಯಾವುದು? ಸರಿಯಾದ ಉತ್ತರ 17ನೇ ವಿಧಿ. 10, ಮಿಲಿಟರಿ ಕಾನೂನಿನ ಬಗ್ಗೆ ತಿಳಿಸುವ ವಿಧಿ ಯಾವುದು? ಉತ್ತರ ಬಿ, 34ನೇ ವಿಧಿಯು. 11ನೇ ಕ್ವೆಶ್ಚನ್, ಯಾವುದಾದರೂ ವ್ಯಕ್ತಿ ಕಾನೂನು ಬಾಹಿರವಾಗಿ ಸರ್ಕಾರಿ ಹುದ್ದೆಯನ್ನು ಆಕ್ರಮಿಸಿಕೊಂಡಿದ್ದರೆ ಅದನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಬಿ, ಕೋಮ್ ವಾರೆಂಟ್. 12ನೇ ಕ್ವೆಶ್ಚನ್, ಯಾವ ವಿಧಿಯನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ? ಸರಿಯಾದ ಉತ್ತರ ಎ, 32ನೇ ವಿಧಿ. 13ನೇ ಕ್ವೆಶ್ಚನ್, ಬಾಲ ಕಾರ್ಮಿಕರ ಪದ್ಧತಿಯನ್ನು ನಿಷೇಧಿಸುವಂತೆ ಶಿಫಾರಸು ಮಾಡುವ ವಿಧಿ ಯಾವುದು? ಸರಿಯಾದ ಉತ್ತರ ಬಿ, 24ನೇ ವಿಧಿ. 14ನೇ ಕ್ವೆಶ್ಚನ್, ಕೆಳಗಿನ ಯಾವ ಸಂವಿಧಾನ ತಿದ್ದುಪಡಿಯು ಮತದಾನದ ಹಕ್ಕು 21 ರಿಂದ 18 ವರ್ಷಕ್ಕೆ ಇಳಿಸಿದ ತಿದ್ದುಪಡಿಯು?
ಸರಿಯಾದ ಉತ್ತರ ಎ 61ನೇ ತಿದ್ದುಪಡಿ. 15ನೇ ಕ್ವಶನ್, ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈಬಿಡಲಾದ ಸಂವಿಧಾನಿಕ ತಿದ್ದುಪಡಿ ಯಾವುದು? ಸರಿಯಾದ ಉತ್ತರ 44ನೇ ತಿದ್ದುಪಡಿ. ಇದರಿಂದ ಕೈಬಿಡಲಾಗಿದೆ ಆಸ್ತಿ ಹಕ್ಕನ್ನು. ಈ ಮುಂದಿನ ಒಂದು ವಿಡಿಯೋ ಮೂಲಭೂತ ಕರ್ತವ್ಯಗಳ ಬಗ್ಗೆ ಕೊಡ್ತೀನಿ. ಮಹತ್ವರಾದಂಥ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ತೊಗೊಂಬರ್ತೀನಿ. ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಚಂದಾದಾರ ಆಗೋದ್ರ ಜೊತೆಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಪ್ಲೀಸ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ನೀವು ನನ್ನ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಮೆಸೇಜ್ ಮಾಡಿ ಅಥವಾ ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.